ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಕ್ಷಿಣದಲ್ಲಿ ಬಿಜೆಪಿಯಲ್ಲಿ ಬಿಗ್ ಸರ್ಜರಿ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಈಗ ಮತ್ತೊಂದು ವಿಕೆಟ್ ಖಚಿತ ಅಂತ ಹೇಳಲಾಗ್ತಿರೋದು. ಮಹತ್ವದ ಸ್ಥಾನದಿಂದ ಇಳಿಸಲಿರುವ ಹೈಕಮಾಂಡ್ ಇವತ್ತು ಅಥವಾ ನಾಳೆನೇ ನಿರ್ಧಾರ ಪ್ರಕಟವಾಗಲಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಗೇಮ್ ಚೇಂಜ್ ಆಗಲೇಬೇಕು ಅನ್ನುವಂಥ ನಿರ್ಧಾರವನ್ನು ತಗೊಂಡೇ ಈಗ ಬಿಜೆಪಿ ಹೈಕಮಾಂಡ್ ಈ ಹೆಜ್ಜೆಗಳನ್ನು ಇಡ್ತಿರೋದು. ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಏಪ್ರಿಲ್ ತಿಂಗಳಲ್ಲಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಯಾಗಲಿದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಮುನ್ನ ಹಲವು ರಾಜ್ಯಗಳಲ್ಲಿ ಲೆಕ್ಕ ಪಕ್ಕ ಮಾಡಬೇಕು. ಜಟಾಪಟಿ ಇರೋ ಕಡೆ ಇರಬಹುದು, ಜಾತಿ ಲೆಕ್ಕಾಚಾರ ಸಮಸ್ಯೆ ಇರೋ ಕಡೆ ಇರಬಹುದು, ಎಲೆಕ್ಷನ್ ಹೊಸ್ತಿಲಲ್ಲಿರುವಂಥ ರಾಜ್ಯಗಳಲ್ಲಿರಬಹುದು, ಬದಲಾವಣೆಯ ಬಳಿಕ ಗೇಮ್ ಪ್ಲ್ಯಾನ್ ಮಾಡೋದಕ್ಕೆ ಮುಂದಾಗಿರುವಂಥ ಹೈಕಮಾಂಡ್ ಈಗ RSS BJP ಇಬ್ಬರು ಸೇರಿಕೊಂಡು ಹಳೆದು ತೂಗಿ ಹೊಸಬರನ್ನು ತರೋದಕ್ಕೆ, ಕೆಲವರಿಗೆ ಆಘಾತ ಕೊಡೋದಕ್ಕೆ ರಾಜ್ಯವಾರು ಲೆಕ್ಕಾಚಾರ ಬೇರೆ ಬೇರೆ ರೀತಿಯಲ್ಲಿ ಹಾಕ್ಕೊಂಡಿರೋದು. ಕರ್ನಾಟಕದಲ್ಲಿ ಯತ್ನಾಳ್ ಉಚ್ಚಾಟನೆ ಆಯ್ತಲ್ವಾ, ಈಗ ಪಕ್ಕದ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆ. ಬೇರೆ ಯಾವುದೂ ಅಲ್ಲ, ತಮಿಳುನಾಡಿನಲ್ಲಿ ಅಣ್ಣಾಮಲೈ ಬಿಜೆಪಿ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಖಚಿತವಾಗಿದೆ. ಅನೌನ್ಸ್ಮೆಂಟ್ ಅಷ್ಟೇ, ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇರೋದು. ಅಲ್ಲಿ ಎಲೆಕ್ಷನ್ ಇನ್ನೇನು ಬಂದೇ ಬಿಡುತ್ತೆ. 26ರಲ್ಲಿ ಚುನಾವಣೆ. ಈ ಲೋಕಸಭೆಯಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಸೀಟ್ಸ್ ಬರುತ್ತೆ ಅಂತ ಅಂದುಕೊಳ್ತಿದ್ರು. ಒಂದು ಸೀಟ್ ಆದರೂ ಬಂದಿದ್ರು, 1-2 ಅಣ್ಣಾಮಲೈ ಪ್ರಯತ್ನ ಜನರನ್ನು ಸೇರಿಸುವಲ್ಲಂತೂ ಜನಸಾಗರವನ್ನೇ ಸೇರಿಸುವಲ್ಲಿ ಅವರು ಯಶಸ್ವಿಯಾದರು. ಇಡೀ ದೇಶ ತಿರುಗಿ ನೋಡುವಂಥ ಲೀಡರ್ ಆಗಿ ತಮಿಳುನಾಡಿನಲ್ಲಿ ಇನ್ನೊಂದು ಹೊಸ ಶಕೆ ಶುರು ಮಾಡ್ತಾರೆ ಅನ್ನುವಂಥ ಮಾತು ಕೇಳಿಬಂತು. ಬರೀ ತಮಿಳುನಾಡಿನಲ್ಲ, ಎಲ್ಲೆಡೆ ಅವರಿಗೆ ಡಿಮ್ಯಾಂಡು. ಅಂಥ ಒಬ್ಬ ನಾಯಕ BJPಗೆ ಬೇಕಿತ್ತು. ಭವಿಷ್ಯದ ಬಿಗ್ ಲೀಡರ್ ಅನ್ನೋ ತನಕ ಅಣ್ಣಾಮಲೈ ಪ್ರೊಜೆಕ್ಟ್ ಆದರು. ಆದರೆ ಆಘಾತ ಕಾದಿತ್ತು. ಎಲೆಕ್ಷನ್ನಲ್ಲಿ DMK AIDMK ಇಬ್ಬರು ಸೇರಿಕೊಂಡು ಅಣ್ಣಾಮಲೈ ಮತ್ತೆ ಮೂಲೆ ಗುಂಪಾಗೋದಕ್ಕೆ ಕಾರಣ ಆಯಿತು. ಪಕ್ಷದ ಒಳಗಿನ ಏಟು ಬಿತ್ತು ಅವ್ರಿಗೆ. ಯಾಕಂದರೆ ಅಣ್ಣಾಮಲೈ ಒಂದು AIADMK ಮೈತ್ರಿ ಕಡಿದುಕೊಂಡ್ರು. ಬರ್ತಿದ್ದ ಹಾಗೆ ಅವರು ನಾವು ಸ್ವಂತ ಬಲದ ಮೇಲೇ ಸ್ಟ್ರಾಂಗ್ ಆಗಿದ್ದೀವಿ, ಇವರ ಸ್ನೇಹವೇ ನಮಗೆ ಮೈತ್ರಿಯೇ ಹೊರೆಯಾಗಿರೋದು ಅಂತ BJP ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಮೈತ್ರಿ ಕಡಿದ್ರು. ಮೈತ್ರಿಯಲ್ಲಿಯೇ ಹೋಗಿದ್ರೆ ಖಂಡಿತ ಲಾಭ ಆಗ್ತಿತ್ತು. BJP ಬಲ ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಮೈತ್ರಿ ಬೇಕಿತ್ತು ಅನ್ನೋಂಥ ಒಂದು ಅಪಸ್ವರ ಹೇಳ್ತು. ಅದು ಮುಂಚೆನೇ ಇತ್ತು, ಅದು ಜೋರಾಯಿತು. ಆಮೇಲೆ ಎಲೆಕ್ಷನ್ ರಿಸಲ್ಟ್ ಆದಮೇಲೆ BJP ಒಳಗಿನ ಸೀನಿಯರ್ಸು ಅನುಭವಿಗಳು ಯಾರಿದ್ದಾರೆ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅನ್ನುವಂಥ ಆಕ್ರೋಶವೂ ಸಿಡಿದಿತ್ತು. ಈಗ ಅದೆಲ್ಲದರ ಫಲವಾಗಿ ಅಣ್ಣಾಮಲೈ ಅಧ್ಯಕ್ಷ ಕುರ್ಚಿ ಬಿಡಲೇಬೇಕು ಅನ್ನುವಂಥ ಆದೇಶ ಹೈಕಮಾಂಡೇ ಕೊಟ್ಟಿದೆ. ಕಾರಣ ಕೊಡ್ತಿರೋದು ಜಾತಿ ಲೆಕ್ಕಾಚಾರ. ಯಾಕಂದರೆ AIADMK ಮುಖವೂ ಕೂಡ ಒಂದೇ ಕಮ್ಯುನಿಟಿ, BJPಯಲ್ಲೂ ನಾಯಕತ್ವ ಅದೇ ಕಮ್ಯುನಿಟಿ, ಗೌಡರ್ ಕಮ್ಯುನಿಟಿಗೆ ಬೇಡ, ಬೇರೆ ಕಮ್ಯುನಿಟಿ ಇರಲಿ ಅನ್ನೋ ರೀತಿಯಲ್ಲಿ ಜಾತಿ ಲೆಕ್ಕಾಚಾರವನ್ನು ಮುಂದಿಟ್ಟು ಬದಲಾಯಿಸ್ತಿದ್ದೀವಿ ಅಂತ ಹೇಳಲಾಗ್ತಿರೋದು. ಆದರೆ ಅಸಲಿಗೆ ಇವರು ಅಗ್ರೆಸಿವು, ಲಾಭ ಆಗುತ್ತಾ ಪಕ್ಷಕ್ಕೆ ಅನ್ನುವಂಥ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಆದರೆ ಇವರು ಅಬ್ಬರ ಆರ್ಭಟ ಬರೀ ಸದ್ದಷ್ಟೇ ಅನ್ನೋ ರೀತಿಯಲ್ಲಿ ಆಯಿತು. ಇನ್ನೊಂದು ಚಾನ್ಸ್ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಅನಿಸುತ್ತೆ. ಇದು ನೋಡಿದ್ರೆ ಇನ್ನೂ ಒಂದು ಚಾನ್ಸ್ ಬೇಕಿತ್ತು ಅಣ್ಣಾಮಲೈ ಅವ್ರಿಗೆ ತಮಿಳುನಾಡಿನಲ್ಲಿ. ಆದರೆ ಅದು ಅವಕಾಶ ಸಿಕ್ಕಂಗೆ ಕಾಣಿಸ್ತಿಲ್ಲ. ಯಾಕಂದರೆ ತಮಿಳುನಾಡಿನ ರಾಜಕಾರಣವೇ ಬೇರೆ ಸ್ಟೈಲಲ್ಲಿ ನಡೆಯುತ್ತೆ. ಅಲ್ಲಿ ಊಹೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ ಅಂತಹ ಒಂದು ರಾಜಕೀಯ ವಾತಾವರಣ ಇರೋದ್ರಿಂದಾಗಿ BJP ಇನ್ನೂ ತುಂಬ ಟ್ರಯಲ್ ಆ್ಯಂಡ್ ಎರರ್ಗೆ ರೆಡಿ ಇಲ್ಲ. ಅಲ್ಲಿ ನಿಧಾನಕ್ಕೆ ಹೆಜ್ಜೆ ಇಟ್ಟರೂ ಪರವಾಗಿಲ್ಲ ಅಂತ ಮತ್ತೆ AIADMK ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಈಗ ತೀರ್ಮಾನ ಆಗಿದೆ. ಹೈಕಮಾಂಡ್ AIADMK ಜೊತೆಗೆ ಮೈತ್ರಿ ಮರುಸ್ಥಾಪಿಸ್ತಾ ಇದೆ. ಪಳನಿಸ್ವಾಮಿ ಇನ್ನಿತರ ಜೊತೆಗೆ ಹಲವು ಸುತ್ತುಗಳ ಮಾತುಕತೆ ಕೂಡ ಮುಗಿದಿದ್ದು. ಅಣ್ಣಾಮಲೈಗೆ ಇನ್ಫಾರ್ಮೇಷನ್ ಬಂದೇ ಬಿಟ್ಟಿದೆ, ನೀವು ಅಧ್ಯಕ್ಷ ಕುರ್ಚಿಯನ್ನು ಬಿಡಬೇಕು ಅಂತ. ಇನ್ನೊಂದು ವಾರದ ಒಳಗಡೆ ಈ ಅಧಿಕೃತ ಘೋಷಣೆ ಆಗುತ್ತೆ. ಹಾಗಾದರೆ ಯಾರು ಬರ್ತಾರೆ BJP ಅಧ್ಯಕ್ಷ ಕುರ್ಚಿಗೆ ಅಂತ ಕೇಳಿದ್ರೆ, ಮಾಜಿ ರಾಜ್ಯಪಾಲೆ ತಮಿಳುಸೈ ಸೌಂದರ್ಯರಾಜನ್ ಅವರು ಬರಬಹುದು, ಇಲ್ಲ ಅಂದರೆ ಕೇಂದ್ರ ಸಚಿವರಾಗಿರೋ L ಮುರುಗನ್ ಬರಬಹುದು. ತಮಿಳುನಾಡು BJP ಅಧ್ಯಕ್ಷ ಅಣ್ಣಾಮಲೈ ರಾಜೀನಾಮೆ ಅಂತೂ ಖಚಿತ ಅಂತ ಹೇಳಲಾಗ್ತಾ ಇದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಅಣ್ಣಾಮಲೈ BJPಯಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದ್ರು. ತಮಿಳುನಾಡಿನಲ್ಲ ಮಾತ್ರ ಅಲ್ಲ, ಅದರ ಗಡಿಯನ್ನು ಮೀರಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಅದೆಲ್ಲವೂ ಕೂಡ ಈಗ ಗಾಳಿಗೆ ತೂರಿದಂತಾಗಿದೆ. ಅಣ್ಣಾಮಲೈಗೆ ಪಕ್ಷದಲ್ಲಿ ಈಗ ಕಿಂಚಿತ್ತು ಬೆಲೆ ಉಳ್ಕೊಂಡಿಲ್ವಾ?
ಈ ಪ್ರಶ್ನೆಗೆ ಬಿಜೆಪಿ ನಾಯಕರು ಹೇಳೋದು ಖಂಡಿತ ಅವರು ಕೀ ರೋಲ್ ಪ್ಲೇ ಮಾಡ್ತಾರೆ, ಅಧ್ಯಕ್ಷರಾಗಿರಲಿ ಬಿಡಲಿ ಅವರು ದೊಡ್ಡ ನಾಯಕನೇ, ಯಾಕಂದ್ರೆ ಅಷ್ಟು ದೊಡ್ಡ ಅಲೆ ಎಬ್ಬಿಸಿದ್ರು, ಹಾಗಾಗಿ ಅವರಿಗೆ ಬೇರೆ ಪೋಸ್ಟ್ ಕೊಡ್ಬೋದು, ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಅವ್ರಿಗೆ ಸ್ಥಾನಮಾನಗಳನ್ನು ಕೊಡಬಹುದು ಅಥವಾ ರಾಜ್ಯದಲ್ಲೇ ಏನೇನಾದರೂ ಕೊಡಬಹುದು, ಇಲ್ಲಿ ಬೇರೆ ಏನೂ ಇಲ್ಲ, ಜಸ್ಟ್ ಜಾತಿ ಲೆಕ್ಕಾಚಾರ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇದು ಖುದ್ದು ಅಮಿತ್ ಶಾ ಅವರ ಜಾತಿ ಸಮೀಕರಣದ ಲೆಕ್ಕಾಚಾರ ಮತ್ತು ಬೇರೆ ಬೇರೆ ವಿಚಾರಗಳಿವೆ ಇಲ್ಲಿ ಅಂತ ಹೇಳಲಾಗ್ತಿದೆ. ಗೌಂಡರ್ ಕಮ್ಯುನಿಟಿ ಎರಡೂ ಕಡೆ ಇರೋ ಬದಲು ಈಗ ಥೇವಾರ್ ಕಮ್ಯುನಿಟಿ ಲೀಡರ್ನ ತರೋದು ಅಂತ ಆಗ್ತಿದೆ. ಬಿಜೆಪಿ ಎಲ್ಲಿ ವೆಸ್ಟರ್ನ್ ತಮಿಳುನಾಡಿನಿಂದ ಮುಂದಕ್ಕೆ ನಮ್ಮ ಬಲವನ್ನು ಸ್ಥಾಪಿಸಬೇಕು, ಅಲ್ಲಿ ನಮಗೆ ಭವಿಷ್ಯ ಇದೆ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು ಅಲ್ಲಿ ಮತ ಧ್ರುವೀಕರಣಕ್ಕೆ ಮುಂದಾಗ್ತಾ ಇದೆ. ಥೇವಾರ್ ಲೀಡರ್ನ ತರೋದ್ರಿಂದ ನಾಗೇಂದ್ರನ್ ಹೆಸರು ಕೇಳಿ ಬರ್ತಾ ಇದೆ, ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಇದು ಸೌದರ್ನ್ ಡಿಸ್ಟ್ರಿಕ್ಟ್ಗಳಲ್ಲಿ ದಕ್ಷಿಣದ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೀರುತ್ತೆ. ನಾವು DMK ಕಟ್ ಹಾಕಬೇಕಂದ್ರೆ AIADMK ಜೊತೆಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕು, ಇಲ್ಲ ನಾವೇ ಕಿತ್ತಾಡ್ಕೊಂಡು ಅಲ್ಲೇ ಇರ್ತೀವಿ, ಅವ್ರಿಗೂ ಲಾಭ ಇಲ್ಲ ನಮಗೂ ಲಾಭ ಇಲ್ಲ ಅನ್ನೋ ತೀರ್ಮಾನವನ್ನು ಮಾಡಿದ್ದು ಅಣ್ಣಾಮಲೈ. ಏನು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ರು, ಬಿಜೆಪಿಗೆ ಹೊಸ ಸ್ವರೂಪವನ್ನೇ ಕೊಡ್ತೀನಿ ತಮಿಳುನಾಡಿಗೆ, ಇದುವರೆಗೆ ಸಾಧ್ಯವಾಗದ್ದನ್ನ ಅಂತ ಹೊರಟಿದ್ರು, ಅದು ಆಘಾತಕಾರಿಯಾಗಿ ಪರಿಣಮಿಸಿದೆ. ಅವರು ಎಲೆಕ್ಷನ್ ಸೋತಾಗಲೇ ಬಹಳ ಕುಗ್ಗು ಹೋದರು ಒಂದು ಅರ್ಥದಲ್ಲಿ. ಇನ್ನು ಬೇಡ, ನಾನೇನೋ ಸ್ಟಡೀಸ್ಗೆ ಹೋಗಬೇಕು, ಫಾರಿನ್ಗೆ ಹೋಗಬೇಕು, ಅದು ಇದು ಅಂತ ಏನೇನೋ ಬಂತು. ಆಮೇಲೆ ಮತ್ತೆ ಹೇಗೋ ಉಸಿರಾಡಿಕೊಂಡು ಸ್ವಲ್ಪ ಚೇತರಿಸ್ಕೊಳ್ಳೋ ರೀತಿಯಲ್ಲಿ ಕಂಡು ಬಂತು. ಆದರೆ ಈಗ ಆಘಾತ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸುಮಾರು ರಾಜ್ಯಗಳಲ್ಲಿ ಇಂತಹ ಸರ್ಪ್ರೈಸ್ ಕಾದಿರೋದು, ಒಂದೊಂದೇ ರಾಜ್ಯಗಳತ್ತ ಗಮನ ಹರಿಸ್ತಾ ಇರೋದು. ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಯಲ್ಲೂ ಹೀಗೆ ಗೊಂದಲ ಆಗಿ ತುಂಬಾ ದಿನಗಳಿಂದ ಪೆಂಡಿಂಗ್ ಅಲ್ಲಿ ಇತ್ತು. ಆದರೆ ಕೇಂದ್ರ ಕಚೇರಿ RSS ಕೇಂದ್ರ ಕಚೇರಿಗೆ ಮೋದಿ ಭೇಟಿ ಕೊಟ್ಟ ಬಳಿಕ ಎಲ್ಲ ಒಂದು ಹಂತಕ್ಕೆ ಕ್ಲಿಯರ್ ಆಗಿ ಇನ್ನೊಂದು ವಾರದ ಒಳಗೆ ಅಂದರೆ ಏಪ್ರಿಲ್ ಮಧ್ಯದಲ್ಲಿ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಿರೋದು. ಅಲ್ಲೂ ಸರ್ಪ್ರೈಸ್ ಕಾದಿದೆಯಾ ಅನುರಾಗ್ ಠಾಕೂರ್ ಅವರ ಅಥವಾ ಮಹಿಳಾ ಅಧ್ಯಕ್ಷೆಯನ್ನು ನೋಡುತ್ತಾ ಬಿಜೆಪಿ, ಇಂಥದ್ದೆಲ್ಲ ಚರ್ಚೆಗಳು ಕಂಡು ಬರ್ತಾ ಇದೆ. RSS ಕೂಡ ಮೋದಿ ಅಮಿತ್ ಶಾ ಆಯ್ಕೆಗೆ ಬಲ ತುಂಬಲಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಈಗ ರಾಜ್ಯಗಳಲ್ಲಿ ಸರ್ಜರಿ ಶುರುವಾಗಿದೆ ರಾಷ್ಟ್ರಾಧ್ಯಕ್ಷರ ನೇಮಕಕ್ಕೂ ಮುನ್ನ. ಕೇರಳದಲ್ಲಿ ರಾಜೀವ್ ಚಂದ್ರಶೇಖರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈಗ ತಮಿಳುನಾಡಿನಲ್ಲೂ ಕೂಡ ಸರ್ಪ್ರೈಸಿಂಗ್ ಹೆಸರು ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಯತ್ನಾಳ್ ಉಚ್ಚಾಟನೆ ಆಗಿದೆ, ಹೊಸ ಪಕ್ಷ ಅಂತ ಅವರು ಘೋಷಣೆನೂ ಮಾಡಿಬಿಟ್ಟಿದ್ದಾರೆ. ಎಷ್ಟು ಕ್ಷೇತ್ರ ಗೆಲ್ತಾರೋ ಬಿಡ್ತಾರೋ, ಬಟ್ ರೆಬಲ್ ಲೀಡರ್ ಆಗಿ ಬಿಜೆಪಿಯನ್ನೇ ಬಗ್ಗು ಬಡಿತೀನಿ ಅನ್ನೋ ರೀತಿಯೆಲ್ಲ ಅವರ ಅನೌನ್ಸ್ಮೆಂಟ್ಗಳಿವೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ನಮ್ಮನ್ನು ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಳ್ಳೋ ರೀತಿ ಮಾಡ್ತೀನಿ ಅಂತ ಅಬ್ಬರಿಸ್ತಿದ್ದಾರೆ. ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ, ಬಟ್ ಅವರ ಉಚ್ಚಾಟನೆ ಅಂತೂ ದೊಡ್ಡ ನಿರ್ಧಾರವಾಗಿ ಕಂಡು ಬಂತು ಒಂದು ಪ್ರಬಲ ಸಮುದಾಯದ ನಾಯಕ ಆಗಿರೋದ್ರಿಂದ. ಸೊ ಕರ್ನಾಟಕದಲ್ಲೂ ಬಿಜೆಪಿ ಮತ್ತೊಂದು ಸರ್ಪ್ರೈಸ್ ಕೊಡೋದಿಕ್ಕಿದೆಯಾ ಅಥವಾ ವಿಜೇಂದ್ರ ಮರು ಆಯ್ಕೆ ಖಚಿತಪಡಿಸಲಿದೆಯಾ? ಅದು ಈಗ ಕುತೂಹಲ. ಯಾಕಂದರೆ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆ ಹೋರಾಟ ತೀವ್ರ ಸ್ವರೂಪದಲ್ಲಿ ವಿಜೇಂದ್ರ ಕೈಗೆತ್ಕೊಳ್ತಿರೋದು ನೋಡಿದ್ರೆ ಹೈಕಮಾಂಡ್ ಸೂಚನೆ ಬಂದಿದೆ ಅಂತ ಅನಿಸುತ್ತೆ. ಸೊ ಇನ್ನೊಂದು ಅವಧಿಗೆ ಚಾನ್ಸ್ ಸಿಗುತ್ತಾ ವಿಜೇಂದ್ರಂಗೆ ಅನ್ನೋ ಕುತೂಹಲ. ಇಲ್ಲೂ ಕೂಡ ಸಸ್ಪೆನ್ಸ್ ಹಾಗೆ ಬಾಕಿ ಉಳ್ಕೊಂಡಿದೆ. ತಮಿಳುನಾಡಿನಲ್ಲಿ ಇದು ಆಘಾತವಾಗಿ ಬದಲಾಗಿದೆ ಹೈಕಮಾಂಡ್ ಸಂದೇಶ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.